ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಒಂದು ಮದುವೆ ಫಂಕ್ಷನಿಗೆ ಹೋಗಬೇಕು. ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಮದುವೆ ಫಂಕ್ಷನಿಗೆ ಹೋಗಬೇಕು. ಹಾಗಾಗಿ ಬೆಳಿಗ್ಗೆ ಬೇಗ ರೆಡಿಯಾಗಿ ಈಗ ಹೋಗ್ತಾ ಇದ್ದೇವೆ. ನಾನು ಈ ವ್ಲಾಗನ್ನು ನಂತರ ಕಂಟಿನ್ಯೂ ಮಾಡ್ತೇನೆ. ಬನ್ನಿ ಹೋಗು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಹೆಂಗಿದ್ರಿ? ನಿಮ್ಮ ಮದುವೆ ಆಯ್ತು, ನಾ ಮದುವೆಗೆ ಇವತ್ತು ಮುಸುಡಿಗಳು ತಪ್ಪು ಸರಿಯಾ? ಒಂದು ಸಿಂಗಲ್ ಇಡ್ಲಿ, 2 ಪ್ಲೇಟ್ ಇಡ್ಲಿ ಇದೆ, ಪೂರಿ ಮತ್ತೆಂತ ಪೂರಿ ತಿನ್ನಕ್ಕ ಇಲ್ಲಿ ತಿನ್ನಕ್ಕ ಪೂರಿ 1 ಪ್ಲೇಟ್ ಪೂರಿ, 1 ಪ್ಲೇಟ್ ಇಡ್ಲಿ, ಸಿಂಗಲ್ ಇಡ್ಲಿ ಡಬಲ್. ಮತ್ತೆ ಏನು ಬೇಕು? ಎಲ್ಲ ಬೇಕು. ಮತ್ತೆಂತ ಬೇಕು? ಗೊತ್ತೇ ಇಲ್ಲ, ನಾನು ಮಾಡ್ತಲ್ಲ ಅದು ಚಂದ ಒಳ್ಳೆಯದು. ಇಡ್ಲಿ ಬೇಡ ಒಳ್ಳೆದುಂಟಾ? ಬೇಕಾ ನಿಮಗೆ? ಪೂರಿ ಕಾಫಿ ಬೇಕಾ ನಿಮಗೆ? ತಿಂಡಿ ಒಳ್ಳೆದುಂಟು. ನಾವೀಗ ತಿಂಡಿ ಆಯಿತು. ಈಗ ಇನ್ನು ಮನೆಗೆ ಹೋಗಬೇಕು. ಹೋಗ್ತಾ ಇದ್ದೇವೆ. ಯಾರ ಮನೆ? ಹೇಗುಂಟು ಮಗ ತಿಂಡಿ? ಸೂಪರಾ? ವಾ, ಫ್ರೀ ಕೊಟ್ರೆ ನಿಮಗೆ? ಹಾಂ, ಏನದು? ಏನದು? ಚಾಕ್ಲೇಟ್. ವಾ, ತಿಂಡಿ ಚೆನ್ನಾಗಿದೆ. ಶಿವಳ್ಳಿ ವೆಜ್ ರೆಸ್ಟೋರೆಂಟ್. ನೋಡಿ, ತಿಂಡಿಗೆ ಊಟಕ್ಕೆ ವೆಜ್ ಅವರಿಗೆ ಬಂದರೆ ಒಳ್ಳೆ ಆಪ್ಷನ್ ಶಿವಳ್ಳಿ ವೆಜ್ ರೆಸ್ಟೋರೆಂಟ್. ನಾವೀಗ ಮನೆ ಹತ್ರ ಬಂದ್ವಿ. ಬಂದ ಆಯ್ತು. ಇವತ್ತು ನಾವೀಗ ಬಾ. ಹಾಯ್ ಮಿಕ್ಕಿ, ಮಿಲಿ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಾವೀಗ ರೆಡಿಯಾಗಿದ್ದೇವೆ, ಇನ್ನು ಮದುವೆಗೆ ಹೋಗುವುದು. ಬನ್ನಿ ಹೋಗುವ. ನಾವು ಮದುವೆಗೆ ಬಂದ್ವಿ, ಹಾಗೆ ವಿಶ್ ಮಾಡಿ ಹಾಗೆ ಊಟ ಮಾಡಿ ಅಲ್ಲಿಂದ ವಾಪಸ್ ಬಂದ್ವಿ. ಇಲ್ಲಿ ಕೆಲವೊಂದು ಫೋಟೋಗಳನ್ನು ನಾನು ಶೇರ್ ಮಾಡಿದ್ದೇನೆ. ಇವತ್ತ್ಯಾ ಹೋಗಿ ಅಣ್ಣಂಗಂದ ಇದು ಮಾಡಿ ಬಾ. ಬಾಯ್ ಮಾ. ಬಾಯ್ ಮಾಡಿ ಆಮೇಲೆ ಬರ್ತೆ ಅಂತ ಹೇಳಿ, ಬೇಗ ಬರ್ತೆ ಅಂತ ಹೇಳಿ. ಬೇಗ ಬಾ, ಕಡಿಕೊ ಮನೆ ಬಂದು ಗೆದ್ದು ಚಾರ್ಜ್ ಖಾಲಿ. ಅಮ್ಮ ಫೋನ್ ಚಾರ್ಜ್ ಹಾಕೋ, ಹಂಗೆ ಹೋಗ್ತಿಕ್ಕ ಚಾರ್ಜ್ ಹಾಕು. ಕಡಿಕಲ್ಲ ಏನು ಬಾಯ್ ಮಾಡಿ. ಬಾಯ್. ಹಾಂ, ಬಾಯ್ ಮಾಡಿ ಅಣ್ಣಂಗೆ ಬಾಯ್ ಮಾಡಿ. ಬಾ ಬಾ ಆಪ ಬಾ. ಇದ್ರ ಅಡಿ
ಇಲ್ಲಿ ಹೋಯ್ತದ ಹೊರಗೆ ಹೋಯ್ತು. ಹಿಂಗೆ ಮಾಡಿ ನಾವೀಗ ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಫಂಕ್ಷನ್ಗೆ ಹೋಗೋದು ತುಂಬ ಕಷ್ಟ. ಅಲ್ಲ ನಾವು ಈಗ ಮನೆಗೆ ಹೋಗೋದಲ್ಲ. ಮದುವೆ ಹೋಗಿ ಆಯ್ತು. ಎಲ್ಲಿಗೆ ಹೋಗುದು ಈಗ? ಈಗ ಮನೆಗೆ ಹೋಗೋದಲ್ಲ, ಬೀಚಿಗೆ ಹೋಗೋದು. ಎಲ್ಲಿ ಬೀಚಿಗೆ? ಬೂ ಬಿಡ್ಕೊಂಡು ಬೀಚಿಗೆ ಹೋಗೋದು. ಬೂ ಬಿಡ್ಕೊಂಡು ಬೀಚಿಗೆ ಹೋಗೋದು. ಬೀಚಿಗೆ ಹೋಗುದಾ? ಕತ್ತಲಾಯ್ತಲ್ಲ. ಆಯ್ತಾಯ್ತು ಹೋಗು. ನಾವೀಗ ಬಾರ್ಕೂರ್ ಹತ್ತಿರ ಇದ್ದೇವೆ, ಹೋಗ್ತಾ ಇದ್ದೇವೆ. ನೋಡಿ, ಇದು ಬಾರ್ಕೂರಿನ ಹತ್ತಿರ ಇರುವ ಚೌಳಿಕೆರೆ. ಎಷ್ಟೊಂದು ನೀರಿದೆ, ಆದ್ರೆ ನೀರು ಉಪಯೋಗ ಮಾಡ್ಲಿಕ್ಕೆ ಯೋಗ್ಯವಾಗಿಲ್ಲ ಈ ನೀರು. ಹಾಗೆ ತುಂಬಾ ಗಲೀಜಿದೆ. ಇದರಲ್ಲಿ ಎಷ್ಟೊಂದು ಹೂಳು ತುಂಬಿರ್ಬೋದು ಗೊತ್ತಿಲ್ಲ. ಈ ಹೂಳನ್ನೆಲ್ಲ ತೆಗೆದ್ರೆ ಇದೇನಾದ್ರೂ ಉಪಯೋಗಕ್ಕೆ ಯೋಗ್ಯವಾಗುವಂತ ನೀರು ಸಿಗ್ಬೋದು. ನೋಡಿ ಹೇಗಿದೆ ಅಂತ, ಇಷ್ಟು ದೊಡ್ಡ ಕೆರೆ. ಆದ್ರೆ ನೋಡಿ, ಕೆರೆ ತುಂಬಾ ಎಷ್ಟು ಹೂಳು ತುಂಬಿಕೊಂಡಿದೆ ಅಂತ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೆ ನೀರು ಸಿಗ್ಬೋದು. ಇಂತಹ ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ಮಳೆಗಾಲದಲ್ಲಿ ಮಳೆ ನೀರು ತುಂಬಿಕೊಂಡು ಸುತ್ತಮುತ್ತಲಿರುವ ಜನರಿಗೆ ತುಂಬಾ ಅನುಕೂಲ ಆಗ್ಬೋದು. ನಿನ್ನೆ ಮದುವೆ ಮುಗಿಸ್ಕೊಂಡು ಬರುವಾಗ ತುಂಬ ಲೇಟ್ ಆಗಿತ್ತು, ಹಾಗೆ ತುಂಬ ಸುಸ್ತು ಬೇರೆ ಆಗಿತ್ತು. ಹಾಗಾಗಿ ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡಿ ಮಲಗಿದ್ವಿ. ನಾನು ಈ ವಿಡಿಯೋವನ್ನು ಇವತ್ತು ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.